ಶೂಟಿಂಗ್ ಮುಗಿಸಿ ಗಂಡ ಹೆಂಡತಿ ಇಬ್ಬರು ಮನೆಗೆ ಬಂದಾಗ ಪೊಲೀಸ್ನವ್ರು ಬಂದು ಸ್ನೇಹಲತಾ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳಿ ಸ್ನೇಹಲತಾನ ಎಳ್ಕೊಂಡು ಹೋಗಿ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ್ನಲ್ಲಿ ಕೂಡ ಹಾಕಿದ್ರು. ಈ ಸತ್ಯ ಧರ್ಮ ಅಂತೆಲ್ಲ ಮಾತಾಡೋದು ನಿಲ್ಸಿ ಸ್ಟೇಟ್ಮೆಂಟ್ಗೆ ಸೈನ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ವಾರಕ್ಕೋ 10 ದಿವಸಕ್ಕೋ ಬಿಡುಗಡೆ ಮಾಡುತ್ತೆ. ಸೈನ್ ಹಾಕ್ಬಿಟ್ಟು ಮನೆಗೆ ಬರಕ್ಕೆ ಹೇಳಿ ಸರ್ ನಿಮ್ಮ ಹೆಂಡತಿಗೆ ಅಂತ. ರಾತ್ರಿ ಕಷ್ಟಪಟ್ಟು ಉಸಿರಾಡಕ್ಕಾಗದೆ ಅಂತ ಆಕಿ ಉಸಿರಾಡ್ತಾ ಇದ್ದಿದ್ದು, ನರಳ್ತಾ ಇದ್ದಿದ್ದು, ಅಳ್ತಾ ಇದ್ದಿದ್ದು, ಇದೆಲ್ಲ ನಮ್ಮ ಬ್ಯಾರಕ್ಸ್ ತನಕ ನಮಗೆ ಕೇಳಿಸೋದು. ಈ ಆಸ್ತಮಾ ಇರೋಳಿಗೆ ಬೇಕು ಅಂತ ಜೈಲ್ ಸೂಪರಿಂಟೆಂಡೆಂಟ್ ಬಿಸಿನೀರು ಕೊಡೋದನ್ನು ನಿಲ್ಲಿಸ್ದ. ಆ ಚಳಿನಲ್ಲಿ ನಡುಗಿಕೊಂಡು ಆ ಆಸ್ತಮಾದಲ್ಲಿ ತಣ್ಣೀರು ಸ್ನಾನ ಮಾಡಿಕೊಂಡು ತಣ್ಣೀರು ಕುಡ್ಕೊಂಡು ಒದ್ದಾಡ್ಕೊಂಡು ಬದುಕಿದ್ಲೇ ವಿನಃ ಕಡೆಗೂ ಸ್ನೇಹಲತಾ ಸೈನ್ ಹಾಕಲಿಲ್ಲ. ಆರೋಗ್ಯ ಪೂರ್ತಿ ಹದಗೆಟ್ಟಿದೆ. ಈಕಿ ಅಬ್ಬಬ್ಬಾ ಅಂದ್ರೆ 2 ತಿಂಗಳು ಬದುಕ್ತಾಳೆ. ಆಗ ಕಾಂಗ್ರೆಸ್ ಸರ್ಕಾರಕ್ಕೆ ಹೆದರಿಕೆ ಆಗೋಯ್ತು. ಜೈಲ್ ಒಳಗಡೆ ಸತ್ತು ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ನೇಹಲತಾನ ಬಿಡುಗಡೆ ಮಾಡಿದ್ರು. ಸಂತೋಷ ಆಯ್ತು ನನಗೆ, ಸದ್ಯ ಬಿಡುಗಡೆ ಆಯ್ತಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂತ. ವಿಲ್ಸನ್ ಗಾರ್ಡನ್ ನಲ್ಲಿ ಸ್ನೇಹಲತನ್ನ ಶವ ಬಂದಾಗ ಹಿಂದೆ ಸಾವಿರಾರು ಲಕ್ಷಾಂತರ ಕನ್ನಡಿಗರು ಬಂದ್ರು ಆಕೆನ ಕಡೆಯ ಸತಿ ನೋಡೋದಿಕ್ಕೆ. ಸ್ನೇಹಲತಾ ಎಮರ್ಜೆನ್ಸಿಯ ವಿರುದ್ಧ ಹೋರಾಡಿ ಪ್ರಾಣ ಕಳ್ಕೊಂಡ ಧೀರ ಮಹಿಳೆ. ಇಸ್ವಿ 1976 1976. ಪ್ರಖ್ಯಾತ ಕನ್ನಡದ ನಟಿ ಸ್ನೇಹಲತಾ ಚಂಡಮಾರುತ ಅನ್ನೋ ಪಿಕ್ಚರ್ನ ಶೂಟಿಂಗ್ ಮಾಡ್ತಿದ್ರು. ಚಂಡಮಾರುತದ ನಿರ್ದೇಶಕರು ಸ್ನೇಹಲತಾ ಅವರ ಗಂಡ ಪಟ್ಟಾಭಿರಾಮ ರೆಡ್ಡಿ. ಅಂದಿನ 60ರ 70ರ ದಶಕದ ಪ್ರಖ್ಯಾತ ಕನ್ನಡ ನಟಿ ಸ್ನೇಹಲತಾ. ಆದರೆ ಸ್ನೇಹಲತಾ ಹೆಚ್ಚಿಗೆ ಮೇನ್ ಸ್ಟ್ರೀಮ್ ಅಥವಾ ಕಮರ್ಷಿಯಲ್ ಪಿಕ್ಚರ್ ಮಾಡ್ತಾ ಇರಲಿಲ್ಲ. ಸ್ನೇಹಲತಾ ಜಾಸ್ತಿ ಮಾಡ್ತಾ ಇದ್ದಿದ್ದು ಪ್ಯಾರಲಲ್ ಸಿನಿಮಾ ಅಥವಾ ನಾವೇನು ಆರ್ಟ್ ಪಿಕ್ಚರ್ ಅಂತ ಹೇಳ್ತೀವಿ. ಆಕೆ ಆರ್ಟ್ ಪಿಕ್ಚರಲ್ಲಿ ಜಾಸ್ತಿ ಆಕ್ಟಿಂಗ್ ಮಾಡೋರು. 70ರಲ್ಲಿ ಬಿಡುಗಡೆಯಾದ ಪಿಕ್ಚರ್ ಸಂಸ್ಕಾರ ಗಿರೀಶ್ ಕಾರ್ನಾಡ್ ಮತ್ತು ಸ್ನೇಹಲತಾ ನಟಿಸಿದ ಪಿಕ್ಚರ್. ಅದಕ್ಕೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದು. ಸಂಸ್ಕಾರ ಬಿಡುಗಡೆಯಾದ ನಂತರ ಸ್ನೇಹಲತಾ ತುಂಬಾ ಪ್ರಸಿದ್ಧ ಕನ್ನಡ ನಟಿಯಾಗಿದ್ರು. 1-2 ತೆಲುಗು ಪಿಕ್ಚರಲ್ಲೂ ಮಾಡಿದ್ದ ಸ್ನೇಹಲತಾ ಈಗ 76ರಲ್ಲಿ ತಮ್ಮ ಪತಿಯ ನಿರ್ದೇಶನದಲ್ಲಿ ಚಂಡಮಾರುತ ಅನ್ನೋ ಕನ್ನಡ ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ರು. ಹೆಚ್ಚು ಕಡಿಮೆ ಪಿಕ್ಚರ್ ಮುಗ್ದಿತ್ತು. ಶೂಟಿಂಗ್ ಮುಗಿಸಿ ಗಂಡ ಹೆಂಡತಿ ಇಬ್ಬರು ಮನೆಗೆ ಬಂದಾಗ, ಬೆಂಗಳೂರಿನ ಸೇಂಟ್ ಮಾರ್ಕ್ಸ್ ರೋಡ್ನಲ್ಲಿ ಅವ್ರ ಮನೆಗೆ ಬಂದಾಗ ಅಚಾನಕ್ ಪೊಲೀಸ್ನವ್ರು ಬಂದು ಸ್ನೇಹಲತಾ ಯು ಆರ್ ಅಂಡರ್ ಅರೆಸ್ಟ್, ನಿನ್ನನ್ನು ಅರೆಸ್ಟ್ ಮಾಡಿ ನಿನ್ನನ್ನು ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಈಗಲೇ ಈ ಕ್ಷಣವೇ ನಮ್ಮ ಜೊತೆ ಬಾ, ಯು ಆರ್ ಅಂಡರ್ ಅರೆಸ್ಟ್ ಅಂತ. ಸ್ನೇಹಲತಾಗೆ ಶಾಕ್ ಆಯ್ತು. ಯಾತಕ್ಕೆ? ನನ್ನ ಮೇಲಿರೋ ಆರೋಪ ಏನು, ಚಾರ್ಜಸ್ ಏನು, ಅರೆಸ್ಟ್ ವಾರೆಂಟ್ ಎಲ್ಲಿ, ಚಾರ್ಜ್ ಶೀಟ್ ಎಲ್ಲಿ? ಏನೂ ಬೇಕಾಗಿಲ್ಲ. ಸ್ನೇಹಲತಾ, ನಿಮ್ಮನ್ನ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಮೀಸಾದಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ, ನಡೀರಿ ಅಂತ ಹೇಳಿ ಸ್ನೇಹಲತಾನ ಎಳ್ಕೊಂಡು ಹೋಗಿ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ್ನಲ್ಲಿ ಕೂಡ ಹಾಕಿದ್ರು. ಯಾಕೆ ಅರೆಸ್ಟ್ ಆಗ್ತಾ ಇದ್ದೀನಿ ಅಂತ ಸ್ನೇಹಲತಾ ಅವರಿಗೆ ಗೊತ್ತಾಗ್ಲಿಲ್ಲ. ಅರೆಸ್ಟ್ ಆದ 15 ದಿವಸದ ಮೇಲೆ ಜೈಲ್ನ ಸೂಪರಿಂಟೆಂಡೆಂಟ್ ಛಾಬ್ಲಾನಿ ಬಂದು ಸ್ನೇಹಲತಾ ಅವರನ್ನ ಭೇಟಿಯಾದ್ರು. ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡಿದೀವಿ ಗೊತ್ತಾ? ನೀವು ರಾಮ್ ಮನೋಹರ್ ಲೋಹಿಯಾ ಅವರ ಅನುಯಾಯಿ. ನಿಮ್ಮ ಮನೆಯಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರು ಬರೆದಿರೋ ಪುಸ್ತಕಗಳಿದೆ. ನೀವು ರಾಮ್ ಮನೋಹರ್ ಲೋಹಿಯಾ ಅವರ ಭಾಷಣಗಳನ್ನ ಕೇಳ್ತೀರಿ, ಮತ್ತೆ ಅಲ್ಲಿ ಇಲ್ಲಿ ರಾಮ್ ಮನೋಹರ್ ಲೋಹಿಯಾ ಅವರನ್ನ ತುಂಬಾ ಪ್ರಶಂಸಿಸ್ತೀರಿ. ಅದಲ್ಲದೆ ವಿರೋಧ ಪಕ್ಷದ ಜಾರ್ಜ್ ಫರ್ನಾಂಡಸ್ ಆಗ ಈಗ ನಿಮ್ಮಲ್ಲಿ ಉಳ್ಕೋತಾರೆ ಅಂತ ನಮಗೆ ಗೊತ್ತಾಗಿದೆ. ವಿರೋಧ ಪಕ್ಷದ ಜಾರ್ಜ್ ಫರ್ನಾಂಡಸ್ ಸದಾ ನಿಮ್ಮಲ್ಲಿ ಉಳ್ಕೊಂಡು ನೀವು ಬೇಕಾದಷ್ಟು ಸತಿ ಜಾರ್ಜ್ ಫರ್ನಾಂಡಸ್ಗೆ ಊಟ ಹಾಕಿದ್ದೀರಾ. ಜಾರ್ಜ್ ಫರ್ನಾಂಡಸ್ಗೆ ಊಟ ಹಾಕಿದ್ದ ತಪ್ಪಿಗೆ ನಿಮ್ಮನ್ನ ಇವತ್ತು ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ್ಗೆ ಹಾಕಿದ್ದೀವಿ ಅಂತ. ಇವತ್ತಿನ ದಿನ ಇದು ಕೇಳಿದ್ರೆ ನಮಗೆ ನಗು ಬರುತ್ತೆ, ಹಾಸ್ಯಾಸ್ಪದ ಅನ್ಸುತ್ತೆ. ಒಬ್ಬರಿಗೆ ಊಟ ಹಾಕಿದ್ದಕ್ಕೆ ನಾನು ಜೈಲಿಗೆ ಹೋದೆ ಅಂದರೆ ನಂಬೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಅವತ್ತು ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ಹಾಕಿತ್ತು. ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ವರ್ ನಾಟ್ ಅಂಡರ್ ಥ್ರೆಟ್. ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ವರ್ ಟೋಟಲಿ ಸಸ್ಪೆಂಡೆಡ್. ಸಂವೈಧಾನಿಕ ಅಧಿಕಾರಗಳೇ ಇರಲಿಲ್ಲ.
ಕಾಂಗ್ರೆಸ್ನ ಎಮರ್ಜೆನ್ಸಿ ಆಪತ್ಕಾಲದಲ್ಲಿ ಯಾರನ್ನ ಬೇಕಾದರೂ ಯಾತಕ್ಕೆ ಬೇಕಾದರೂ ಅರೆಸ್ಟ್ ಮಾಡಬಹುದಾಗಿತ್ತು. ನೀನು ಇಂಥವ್ರಿಗೆ ಊಟ ಹಾಕದೆ ಅಂತ ಸಹಿತ ಅರೆಸ್ಟ್ ಮಾಡಬಹುದಾಗಿತ್ತು. ಸೊ ಸ್ನೇಹಲತಾನ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದ ಸ್ವಲ್ಪ ದಿವಸ ಆದಮೇಲೆ ಜೈಲ್ ಸೂಪರಿಂಟೆಂಡೆಂಟೇ ಒಂದಿಷ್ಟುದ್ದ ಪ್ರಿಪೇರ್ಡ್ ಸ್ಟೇಟ್ಮೆಂಟ್ ತಂದ್ಬಿಟ್ಟು, ಸ್ನೇಹಲತಾ ಅವರೇ, ಇದು ನಿಮ್ಮ ಸ್ಟೇಟ್ಮೆಂಟು, ನಾವೇ ಬರೆದಿದ್ದೀವಿ, ನೀವಿದಕ್ಕೆ ಸೈನ್ ಹಾಕಿದ್ರೆ ಒಂದು 15 ದಿವಸದಲ್ಲೋ 1 ತಿಂಗಳಲ್ಲೋ ನಿಮ್ಮನ್ನು ಬಿಡುಗಡೆ ಮಾಡಿಬಿಡ್ತೀವಿ, ತಗೊಳ್ಳಿ, ಇದು ನಿಮ್ಮ ಸ್ಟೇಟ್ಮೆಂಟು, ಸೈನ್ ಹಾಕಿ ಅಂತ ತಾನೇ ಬರ್ಕೊಂಡು ಬಂದಿದ್ದು ಒಂದು ಕಟ್ಟು ಕಥೆ, ಒಂದು ಫಿಲ್ಮ್ ಸ್ಕ್ರಿಪ್ಟ್ ಥರ ಇದ್ದಿದ್ದು ಒಂದು ಕಟ್ಟು ಕಥೆಯನ್ನು ಸ್ನೇಹಲತಾ ಕೈಗೆ ಕೊಟ್ಟರು. ಸ್ನೇಹಲತಾ ಅದನ್ನು ಪೂರ್ತಿ ಓದಿದ್ಲು. ಏನೇನೋ ಬರೆದಿತ್ತು ಅದರಲ್ಲಿ. ನಮ್ಮ ಮನೆಗೆ ಜಾರ್ಜ್ ಫರ್ನಾಂಡಸ್ ಬಂದಿದ್ರು, CGK ರೆಡ್ಡಿ ಬಂದಿದ್ರು, ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು, ಇಂದಿರಾ ಗಾಂಧಿ ಬಗ್ಗೆ ಹಾಗೆ ಹೇಳಿದ್ರು, ಸಂಜಯ್ ಗಾಂಧಿ ಬಗ್ಗೆ ಹೀಗೆ ಹೇಳಿದ್ರು, ಎಲ್ಲ ಸುಳ್ಳು. ಅದು ಪೂರ್ತಿ ಓದಿದ ಸ್ನೇಹಲತಾ, ಇದು ಬರೀ ಸುಳ್ಳು ಬರ್ಕೊಂಬಂದಿದ್ದೀರ, ಈ ಸುಳ್ಳಿಗೆ ಏನಾಗಲಿ ನಾನು ಸೈನ್ ಹಾಕೋದಿಲ್ಲ, ಈ ಸುಳ್ಳು ಸಾಕ್ಷಿಗೆ ನಾನು ಸೈನ್ ಹಾಕೋದೇ ಇಲ್ಲ ಅಂತ ಹೇಳಿ ಜೈಲ್ ಸೂಪರಿಂಟೆಂಡೆಂಟ್ಗೆ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ನಿಮ್ಮ ಈ ಸುಳ್ಳುಗಳಿಗೆಲ್ಲ ನಾನು ಸೈನ್ ಹಾಕೋದಿಲ್ಲ ಅಂತ ಆ ಕಾಗದಾನ ವಾಪಸ್ ಕೊಟ್ಬಿಟ್ರು. ಜೈಲ್ ಸೂಪರಿಂಟೆಂಡೆಂಟ್ ಡೆಲ್ಲಿಗೆ ಫೋನ್ ಮಾಡಿದ್ರು. ಡೆಲ್ಲಿಯಲ್ಲಿ ಆವಾಗ ಈ ಮೀಸಾ ವಿಷಯಗಳನ್ನೆಲ್ಲ ಕೋತಾ ಇದ್ದಿದ್ದ ಕಾಂಗ್ರೆಸ್ ಮಂತ್ರಿಯ ಹೆಸರು VC ಶುಕ್ಲಾ, ಮಂತ್ರಿ ವಿದ್ಯಾಚರಣ್ ಶುಕ್ಲಾ. ಸೊ ವಿದ್ಯಾಚರಣ್ ಶುಕ್ಲಾ ಜೈಲ್ ಸೂಪರಿಂಟೆಂಡೆಂಟ್ಗೆ ಹೇಳಿದ್ರು, ಇಲ್ಲ, ಆಕಿ ಸೈನ್ ಹಾಕಲೇಬೇಕು. ಆಗ ಜೈಲ್ ಸೂಪರಿಂಟೆಂಡೆಂಟ್ ಹೇಳ್ತಾನೆ, ಹೆಂಗಸು ಮೇಲಾಗಿ ನಟಿ ಎಷ್ಟು ಮಹಾ ದಿವಸ ಈ ರೀತಿ ನಾ ಸುಳ್ಳು ಹೇಳಲ್ಲ ಅನ್ಕೊಂಡು ಕೂತಿರ್ತಾಳೆ, ಇವತ್ತೆಲ್ಲ ನಾಳೆ ತೆಗಿತಾಳೆ, ಒಂದು ಕೆಲಸ ಮಾಡೋಣ, ಸಾಲಿಟರಿ ಕನ್ಫೈನ್ಮೆಂಟ್ಗೆ ಹಾಕ್ಬಿಡೋಣ. ಸೊ ಸ್ನೇಹಲತಾನ ಸಾಲಿಟರಿ ಕನ್ಫೈನ್ಮೆಂಟ್ಗೆ ಹಾಕಿದ್ರು. ವಾರಕ್ಕೆ 1 ದಿವಸ ಸ್ನೇಹಲತಾನ ಗಂಡ ಮಕ್ಕಳು ಬಂದು ಅವರನ್ನು ಭೇಟಿ ಆಗ್ತಿದ್ರು. ಜೈಲಿಗೆ ಸೇರ್ಕೊಂಡ ತಕ್ಷಣ ಸ್ನೇಹಲತನ ಗಂಡ ಮಕ್ಕಳು ಬಂದು ಭೇಟಿಯಾಗಿದ್ರು. ಒಂದಿಷ್ಟು ಔಷಧಿ, ಡೈರಿ ಬರ್ಕೊಳ್ಳೋಕ್ಕೆ ಒಂದು ಪುಸ್ತಕ, ಒಂದಿಷ್ಟು ಪೆನ್ನು, ಒಂದಿಷ್ಟು ಹೂವು, ಸೋಪು, ಶ್ಯಾಂಪು ಎಲ್ಲ ಕೊಟ್ಬಿಟ್ಟು ಹೋಗಿದ್ರು. ಆದರೆ ಏನೇ ಆಗಲಿ ನಾನು ಸೈನ್ ಹಾಕಲ್ಲ ಅಂತ ಸ್ನೇಹಲತಾ ದಿಟ್ಟಿನಿಂದ ನಿಂತಾಗ ಜೈಲ್ ಸೂಪರಿಂಟೆಂಡೆಂಟ್ ಅವರುಗಳನ್ನು ಸ್ನೇಹಲತಾನ ಭೇಟಿ ಆಗೋದಕ್ಕೆ ಬಿಡಲಿಲ್ಲ. ಸ್ನೇಹಲತಾಗೆ ಒಂಥರ ಜೈಲ್ ಒಳಗಡೆ ಬೇರೆ ರೀತಿ ಯಾತನೆ ಶುರುವಾಯಿತು. ನನ್ನ ಗಂಡ ಮಕ್ಕಳು ಮೊನ್ನೆ ಬರಬೇಕಾಗಿತ್ತು, ಬರಲಿಲ್ಲ, ನನ್ನ ಬಂದು ನೋಡ್ಕೊಂಡು ಹೋಗಲಿಲ್ಲ, ನಿನ್ನೆ ಬರ್ತಾರೆ ಅಂದ್ಕೊಂಡೆ, ನಿನ್ನೆನೂ ಬರಲಿಲ್ಲ, ನಿನ್ನೆನೂ ಬಂದು ನನ್ನನ್ನು ನೋಡ್ಕೊಂಡು ಹೋಗಲಿಲ್ಲ, ಇವತ್ತೂ ಬಂದಿಲ್ಲ, ಏನಾಗ್ಬಿಟ್ಟಿದೆ ನನ್ನ ಗಂಡ ಮಕ್ಕಳಿಗೆ, ಅಯ್ಯೋ ನನ್ನ ಗಂಡನ್ನು ಜೈಲ್ಗೆ ಹಾಕಿರಬಹುದಾ, ಹಾಗಾದ್ರೆ ಮನೇಲಿ ನನ್ನ ಮಕ್ಕಳು ಇಬ್ಬರೇ ಇದ್ದಾರಾ, ಈ ರೀತಿ ಎಲ್ಲ ಚಿಂತೆಗಳು ಶುರುವಾಯಿತು ಸ್ನೇಹಲತಾಗೆ. ಸ್ನೇಹಲತಾ ಗೊತ್ತಿರಲಿಲ್ಲ ಗಂಡ ಮಕ್ಕಳು ಬರ್ತಿದ್ದಾರೆ, ಸೂಪರಿಂಟೆಂಡೆಂಟ್ ಅವರನ್ನು ಗೇಟಿಂದ ಹಾಗೆ ವಾಪಸ್ ಕಳಿಸ್ತಿದ್ದಾನೆ, ಭೇಟಿಯಾಗಕ್ಕೆ ಬಿಡ್ತಾ ಇಲ್ಲ ಅಂತ. ಸೊ ಆಕಿ ಜೈಲಲ್ಲಿ ಕೂತ್ಕೊಂಡು ಏನೇನೋ ಯೋಚಿಸ್ಕೊಂಡು ಹೆದರ್ಕೊಂಡು ಇನ್ನೂ ಕುಗ್ಗಕ್ಕೆ ಶುರು ಮಾಡಿದ್ಲು. ಇಷ್ಟರ ಮಧ್ಯೆ ಸ್ನೇಹಲತಾಗೆ ಕೆಟ್ಟ ಆಸ್ತಮಾ ಇತ್ತು. ಚಿಕ್ಕ ವಯಸ್ಸಿಂದ ಶಿ ವಾಸ್ ಕ್ರಾನಿಕಲಿ ಆಸ್ಥಮ್ಯಾಟಿಕ್, ತುಂಬ ಆಸ್ತಮಾ ಇತ್ತು. ಆ ಆಸ್ತಮಾ ಔಷಧಿಗಳು ಆಕೆಗೆ ಸರಿ ಕೊಡ್ತಾ ಇರಲಿಲ್ಲ. ಇಷ್ಟರ ಮಧ್ಯೆ ಪಾಪ ಬಳಲ್ತಾ ಇದ್ದಾಳಂತ ಯಾರು ಬೇರೆ ವಾರ್ಡರ್ಗಳು ಒಂಚೂರು ಕರುಣೆಯಿಂದ ಆಕೆಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಂದು ಕೊಟ್ಬಿಟ್ರು, ಕಾಂಪೋಸ್. ಈ ಆಸ್ತಮಾ ಔಷಧಿ ತಗೊಳ್ಳೋರು ಆ ಕಾಂಪೋಸ್ ತಗೊಳ್ಳೇಬಾರ್ದು, ಅಡ್ವರ್ಸ್ ರಿಯಾಕ್ಷನ್ ಆಗುತ್ತೆ ದೇಹದ ಒಳಗಡೆ. ಸೊ ಸಹಾಯ ಮಾಡ್ತಿದ್ದೀನಿ, ಅಯ್ಯೋ ಪಾಪ ರಾತ್ರಿ ಇಡೀ ನರಳ್ತಾಳಲ್ಲ, ರಾತ್ರಿ ಇಡೀ ಅಳ್ತಾಳಲ್ಲ ಅಂತ ಯಾರೋ ಕಾಂಪೋಸ್ ತಂದುಕೊಟ್ರೆ ಆ ಕಾಂಪೋಸ್ ನುಂಗಿದ್ದು ಆಸ್ತಮಾ ಇರೋದಕ್ಕೆ ಸ್ನೇಹಲತಾ ಆರೋಗ್ಯ ಇನ್ನೂ ಹದಗೆಡ್ತು. ಜೈಲ್ನ ಮೆಡಿಕಲ್ ಆಫೀಸರ್ ಬಂದು ಸ್ನೇಹಲತಾನ ಚೆಕ್ ಮಾಡಿದ್ರು. ಜೈಲ್ನ ಮೆಡಿಕಲ್ ಆಫೀಸರು ಕ್ಲೀನಾಗೆ ರಿಪೋರ್ಟ್ ಬರ್ಕೊಟ್ರು. ಶಿ ಹ್ಯಾಸ್ ಟು ಬಿ ಹಾಸ್ಪಿಟಲೈಸ್ಡ್ ರೈಟ್ ನೌ, ಈಗಲೇ ಈ ಕ್ಷಣವೇ ದಯವಿಟ್ಟು ಇವಳನ್ನು ಆಸ್ಪತ್ರೆಗೆ ಸೇರಿಸಿ, ಆರೋಗ್ಯ ತುಂಬ ಹದಗೆಟ್ಬಿಟ್ಟಿದೆ ಅಂತ. ಆದರೂ ಜೈಲ್ ಸೂಪರಿಂಟೆಂಡೆಂಟ್ ಒಪ್ಪಲಿಲ್ಲ. ಇನ್ಯಾರನ್ನೋ ಮುರಾರಿ ಅನ್ನೋ ವ್ಯಕ್ತಿಯನ್ನ ಸ್ನೇಹಲತಾ ಗಂಡನ ಮನೆಗೆ ಕಳಿಸಿದ್ರು. ಆತ ಬಂದು ಸ್ನೇಹಲತಾ ಗಂಡನ್ನ ಭೇಟಿಯಾಗಿ
ಯಾಕೆ ಸರ್ ನಿಮ್ಮ ಹೆಂಡತಿ ಸತ್ಯ ಧರ್ಮ ನಾ ಸುಳ್ಳು ಹೇಳಲ್ಲ ಆತ್ಮಸಾಕ್ಷಿ ಅನ್ಕೊಂಡು ಕೂತಿದ್ದಾರೆ? ನೋಡಿ ಈ ಸ್ಟೇಟ್ಮೆಂಟು, ಸೈನ್ ಹಾಕಿದ್ರೆ 1 ವಾರದಲ್ಲೋ 15 ದಿವಸದಲ್ಲೋ ಬಿಡುಗಡೆ ಆಗ್ತಾರೆ. ನಾನು ಅದೇ ಕೆಲಸ ಮಾಡಿದ್ದು, ನಾನು ಅಪೋಸಿಷನ್ನಲ್ಲಿದ್ದೆ. ಏನು ಕೊಟ್ಟರು ಅದಕ್ಕೆ ಸೈನ್ ಹಾಕಿ ಜೈಲಿಂದ ಆಚೆ ಬಂದಿದ್ದೀನಿ. ನಿಮ್ಮ ಹೆಂಡತಿಗೂ ಹೇಳಿ ಸರ್, ಈ ಸತ್ಯ ಧರ್ಮ ಅಂತೆಲ್ಲ ಮಾತಾಡೋದು ನಿಲ್ಲಿಸಿ ಈ ಸ್ಟೇಟ್ಮೆಂಟಿಗೆ ಸೈನ್ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ವಾರಕ್ಕೋ 10 ದಿವಸಕ್ಕೋ ಬಿಡುಗಡೆ ಮಾಡುತ್ತೆ. ಸೈನ್ ಹಾಕ್ಬಿಟ್ಟು ಮನೆಗೆ ಬರೋಕ್ಕೆ ಹೇಳಿ ಸರ್ ನಿಮ್ಮ ಹೆಂಡತಿಗೆ ಅಂತ. ಆದರೆ ಸ್ನೇಹಲತಾ ಒಪ್ಪಲಿಲ್ಲ. ಏನಾಗಲಿ ನಾನು ಸೈನ್ ಹಾಕಲ್ಲ ಅಂತ ಕೂತ್ಕೊಂಡ್ಳು. ಇಷ್ಟರ ಮಧ್ಯೆ ಮೇನಲ್ಲಿ ಅರೆಸ್ಟ್ ಆಗಿದ್ದು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆಗಿ ನವೆಂಬರ್ ಆಗ್ತಾ ಬಂತು. ಬೆಂಗಳೂರಿನಲ್ಲಿ ಚಳಿ ಶುರುವಾಯಿತು. ಚಳಿ, ಆ ಚಳಿಯಲ್ಲಿ ಆ ಕಲ್ಲಿನ ಜೈಲು, ಆಸ್ತಮಾ, ಚಳಿ ಶುರುವಾಗಿ ಈ ಆಸ್ತಮಾ ಇರೋಳಿಗೆ ಬೇಕು ಅಂತ ಜೈಲ್ ಸೂಪರಿಂಟೆಂಡೆಂಟ್ ಬಿಸಿನೀರು ಕೊಡೋದನ್ನು ನಿಲ್ಲಿಸ್ದ. ಸ್ನಾನಕ್ಕೆ ಕುಡಿಯೋಕ್ಕೆ ಎಲ್ಲದಕ್ಕೂ ಬೇಕು ಅಂತ ಸ್ನೇಹಲತಾಗೆ ಬರೀ ತಣ್ಣೀರು ಕೊಡ್ತಾ ಇದ್ರು. ಆ ಚಳಿನಲ್ಲಿ ನಡುಗಿಕೊಂಡು ಆ ಆಸ್ತಮಾದಲ್ಲಿ ತಣ್ಣೀರು ಸ್ನಾನ ಮಾಡಿಕೊಂಡು ತಣ್ಣೀರು ಕುಡ್ಕೊಂಡು ಒದ್ದಾಡಿಕೊಂಡು ಬದುಕಿದ್ಲೇ ವಿನಃ ಕಡೆಗೂ ಸ್ನೇಹಲತಾ ಸೈನ್ ಹಾಕಲಿಲ್ಲ. ಆಮೇಲೆ ಡಿಸೆಂಬರ್ನಲ್ಲಿ ಇನ್ನೊಮ್ಮೆ ಜೈಲಿನ ಮೆಡಿಕಲ್ ಆಫೀಸರ್ ಬಂದು ಸ್ನೇಹಲತಾನ ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಜೈಲ್ ಸೂಪರಿಂಟೆಂಡೆಂಟ್ನ ಕರೆದುಬಿಟ್ಟು ಮೆಡಿಕಲ್ ಆಫೀಸರು ಜೈಲ್ ಸೂಪರಿಂಟೆಂಡೆಂಟಿಗೆ ಹೇಳಿದ್ರು, ನಾನು ಹೋದ ಸರ್ತಿನೇ ಹೇಳಿದೆ ಆರೋಗ್ಯ ನಿಜವಾಗ್ಲೂ ಹದಗೆಟ್ಟಿದೆ, ಈಗಲೇ ಈ ಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಅಂತ. ನೀವು ಒಪ್ಪಲಿಲ್ಲ. ಈಗ ಆರೋಗ್ಯ ಇನ್ನೂ ಹದಗೆಟ್ಟಿದೆ, ಆರೋಗ್ಯ ಪೂರ್ತಿ ಹದಗೆಟ್ಟಿದೆ. ಈಕಿ ಅಬ್ಬಬ್ಬ ಅಂದರೆ ಇನ್ನು 2 ತಿಂಗಳು ಬದುಕ್ತಾಳೆ. 1 ತಿಂಗಳು ಆ್ಯಕ್ಚುಲಿ, ಹೆಚ್ಚು ಅಂದರೆ ಇನ್ನು 2 ತಿಂಗಳು ಬದುಕಬಹುದು ಅಂತ. ಆಗ ಕಾಂಗ್ರೆಸ್ ಸರ್ಕಾರಕ್ಕೆ ಹೆದರಿಕೆ ಆಗೋಯ್ತು. ಕನ್ನಡದ ನಟಿ, ಪ್ರಶಸ್ತಿ ಗೆದ್ದ ನಟಿ, ಕನ್ನಡದ ಈ ನಟಿ ಬೆಂಗಳೂರು ಸೆಂಟ್ರಲ್ ಜೈಲ್ ಒಳಗಡೆ ಸತ್ತು ಹೋದ್ರೆ ಇನ್ನು ಜನ ಹೇಗೆ ಮಾಡ್ತಾರೆ, ಏನೇನು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಜೈಲ್ ಒಳಗಡೆ ಸಾಯ್ದಲೇ ಇರಲಿ, ಜೈಲ್ ಒಳಗಡೆ ಸತ್ತು ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ನೇಹಲತಾನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ್ದ ಕೆಲವೇ ದಿವಸಕ್ಕೆ ಜಾನ್ವರಿ 18, 1977 ಸ್ನೇಹಲತಾ ತೀರ್ಕೊಂಡ್ರು. ಜೈಲರ್ ಏನು ಹೇಳಿದ್ದ, ಹೆಚ್ಚಿಗೆ ದಿವಸ ಬದುಕೋದಿಲ್ಲ ಅಂತ, ಅದೇ ರೀತಿ ಸ್ನೇಹಲತಾ ಬಿಡುಗಡೆಯಾದ ಕೆಲವೇ ದಿವಸಕ್ಕೆ ಸತ್ತು ಹೋದ್ಲು. ವಿಲ್ಸನ್ ಗಾರ್ಡನ್ನಲ್ಲಿ ಸ್ನೇಹಲತನ್ನ ಶವ ಬಂದಾಗ ಹಿಂದೆ ಸಾವಿರಾರು ಲಕ್ಷಾಂತರ ಕನ್ನಡಿಗರು ಬಂದರು ಆಕೆನ ಕಡೆಯ ಸತಿ ನೋಡೋದಕ್ಕೆ. ಇದೆಲ್ಲ ಆದಾಗ ಜನಸಂಘದ ನಾಯಕ ಮಧುದಂಡವತಿ ಅದೇ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿದ್ದರು. ನಂತರ ಮಂತ್ರಿಯಾದಾಗ ಮಧುದಂಡವತಿ ಸಂದರ್ಶನ ಒಂದರಲ್ಲಿ ಹೇಳ್ತಾರೆ, ನಮಗೆ ಕೇಳಿಸ್ತಾ ಇತ್ತು ರಾತ್ರಿ ಕಷ್ಟಪಟ್ಟು ಉಸಿರಾಡಕ್ಕಾಗದೆ ಅಂತ ಆಕಿ ಉಸಿರಾಡ್ತಾ ಇದ್ದಿದ್ದು, ನರಳ್ತಾ ಇದ್ದಿದ್ದು, ಅಳ್ತಾ ಇದ್ದಿದ್ದು, ಇದೆಲ್ಲ ನಮ್ಮ ಬ್ಯಾರಕ್ಸ್ ತನಕ ನಮಗೆ ಕೇಳಿಸೋದು. ಒಂದು ದಿವಸ ಅಚಾನಕ್ಕಾಗಿ ಇದೆಲ್ಲ ಕೇಳೋದು ನಿಲ್ಲಿಸ್ತು. ವಾರ್ಡರ್ನ ಕರೆದು ನಾನೇ ಕೇಳಿದೆ, ಬಿಡುಗಡೆ ಆಯ್ತಾ ಸ್ನೇಹಲತಾಗೆ ಅಂತ. ಹ್ಞೂ ಬಿಡುಗಡೆ ಆಯಿತು ಅಂದರು. ಸಂತೋಷ ಆಯಿತು ನನಗೆ, ಸದ್ಯ ಬಿಡುಗಡೆ ಆಯ್ತಲ್ಲ ಅಂತ. ಆಮೇಲೆ ಗೊತ್ತಾಯಿತು ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂತ. ಒಳಗಡೆ ಸಾಯ್ದಲೇ ಇರಲಿ ಅಂತ ಬಿಡುಗಡೆ ಮಾಡಿದ್ರು. ಆಚೆ ಹೋದ ತಕ್ಷಣ ಅವಳು ಸತ್ತು ಹೋದ್ಲು ಅಂತ ಮಧುದಂಡವತಿ ತುಂಬ ಬೇಜಾರು ಮಾಡ್ಕೋತಾರೆ. ಸೊ ನಂತರ ಜಾರ್ಜ್ ಫರ್ನಾಂಡಸ್ನು ಅರೆಸ್ಟ್ ಮಾಡಿದ್ರು. ಆಮೇಲೆ ಜಾರ್ಜ್ ಫರ್ನಾಂಡಸ್ ವಿರೋಧ ಪಕ್ಷದ ಮಹಾನ್ ನಾಯಕರಾಗಿ, ಮಂತ್ರಿಗಳಾಗಿ, ಡಿಫೆನ್ಸ್ ಮಿನಿಸ್ಟರ್ ಆಗಿ ಎಲ್ಲ ರಿಟೈರ್ ಆದರು. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಪ್ರಾಣ ಕಳ್ಕೊಂಡಿರೋ ಕನ್ನಡಿಗರು ಹಲವಾರು. ಸ್ನೇಹಲತಾ ಎಮರ್ಜೆನ್ಸಿಯ ವಿರುದ್ಧ ಹೋರಾಡಿ ಪ್ರಾಣ ಕಳ್ಕೊಂಡ ಧೀರ ಮಹಿಳೆ. ತಣ್ಣೀರು ಸ್ನಾನ ಮಾಡಿಕೊಂಡು ತಣ್ಣೀರು ಕೊಡ್ಕೊಂಡು ಉಸಿರಾಡಕ್ಕೂ ಕಷ್ಟಪಡ್ತಾ ಇದ್ದ ಸಮಯದಲ್ಲೂ ನಾನು ಸುಳ್ಳು ಸಾಕ್ಷಿ ಸೈನ್ ಹಾಕಲ್ಲ ಅಂತ ಗಟ್ಟಿಯಾಗಿ ನಿಂತಿದ್ದ ವೀರ ಕನ್ನಡತಿ ಸ್ನೇಹಲತಾ.